ನಮಸ್ಕಾರ. ಮೊದಲನೇ ಸಲ ಪ್ರಶಾಂತ್ ಮಯೂರ್ ಅವರು ಫೋನ್ ಮಾಡಿದಾಗ 2 ದಿವಸ ನೈಟ್ ಶೂಟ್ ಇರುತ್ತೆ, ಶಾರ್ಟ್ ಫಿಲಮ್ ಅಂತಂದರು. ಸೊ ಶಾರ್ಟ್ ಫಿಲಮ್ ಅಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಸೊ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಅವರು ತೊಗೊಂಡಂಥ ಟೈಮು, ಲೈಟಿಂಗು, ಸೆಟ್ಟಿಂಗು, ಕ್ಯಾಮ್ರಾ ವರ್ಕು ನನಗೆ ಎಲ್ಲೂ ಅದು ನಾನು ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅವ್ರದ್ದು ಒಂದು ಮೆಚುರಿಟಿ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾಯಿದ್ರು. ಆಮೇಲೆ ಪ್ರತಿಯೊಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದಕ್ಕೆ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಇಬ್ಬರು ಹೋಗ್ತಾ ಇರಲಿಲ್ಲ. ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಸೀನ್ಗೆ ಹೋಗ್ತಾಯಿದ್ವಿ. 2 ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ. ಅದು ನೈಟ್ ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆಗೆ ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಶಾರ್ಟಲ್ಲೂ ನಮ್ಮನ್ನ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರ್ಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಪ್ರಶಾಂತ್ ಮಯೂರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇಡೀ ಟೀಮು, ನಾನು ಅವ್ರ ಟೀಮ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಒಬ್ಬರು ಡೈರೆಕ್ಟ್ರು ಮುಂದೆ ನಿಂತ್ಕೊಂಡು ಒಬ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಅವ್ರ ಹಿಂದೆ 10 ಜನ ಇರ್ತಾರೆ. ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮು, ಅವ್ರ ಅಸೋಸಿಯೇಟ್ಸ್ ಅವ್ರು ಏನಿದ್ದಾರೆ ಹ್ಯಾಟ್ಸ್ ಆಫ್. ಯಾಕಂದರೆ ಹಗಲು ರಾತ್ರಿ ಅವ್ರು ಕೆಲಸ ಮಾಡಿದ್ದಾರೆ. 6 ದಿವಸ ಕಂಪ್ಲೀಟ್ ಡೇ ಇನ್ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ. ಇದು ಒಳ್ಳೇದಾಗಲಿ. ಆಗಲೇ ಸರ್ ಹೇಳಿದಾಗೆ ನಿಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟಲ್ಲಿ ಮೂವಿ ಆಗಲಿ, ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಇಷ್ಟೊಂದು ಜನ ಒಂದು ಶಾರ್ಟ್ ಸಿನಿಮಾಗೆ ಬಂದ್ರಿ ಅಂದರೆ ಆಶ್ಚರ್ಯ ಆಯ್ತು. ಬಹಳ ಚೆನ್ನಾಗಿದೆ, ತುಂಬ ತುಂಬ ಸರ್. ಏನು ಹೇಳಬೇಕು ಅನ್ನೋದನ್ನೆಲ್ಲ ನಮ್ಮ ಶೈಲೇಶ್ ಅಲ್ಲಿ ಹೇಳಿದ್ದಾರೆ. ಅವರ ಶಾರ್ಟ್ ಮತ್ತೆ ಅವರು ಡೈರೆಕ್ಷನ್ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ. ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ, ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಕರೆದು ಆ್ಯಕ್ಟ್ ಮಾಡಿದಾಗ ಇದು ಸಿನಿಮಾನೇ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇವತ್ತೇ ಗೊತ್ತಾಗಿದ್ದು ನನಗೆ ಶಾರ್ಟ್ ಸಿನಿಮಾ ಇದು ಅಂತ. ಸೊ ತುಂಬ ಕ್ಯಾಮ್ರಾ ವರ್ಕ್ ಅಂತೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅವರು ಮತ್ತೆ 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 ಆ ಶಾರ್ಟ್ ತೆಗಿತಾಯಿದ್ರು. ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ಖುಷಿ ಆಗ್ಬೇಕು, ಅದೇ ಥರ ಮಾಡ್ತಿದ್ರು. ಭಾಳ ಖುಷಿ ಆಯಿತು, ಭಾಳ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಈ ಸಿನಿಮಾ ನೋಡೋದು ನಂಗೆ ಅನಿಸಿದ್ದು ಬ್ಯಾಕ್ಗ್ರೌಂಡ್ ಭಾಳ ಚೆನ್ನಾಗಿತ್ತು. ಮ್ಯೂಸಿಕ್ ನಿಮಗೆ ಏನೋ ಅನಿಸ್ತಾ ಗೊತ್ತಿಲ್ಲ, ಮ್ಯೂಸಿಕ್ ಅಂತೂ ಭಾಳ ಖುಷಿ ಆಯಿತು ನಮಗದು. ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇಲ್ವತ್ತು ಗೊತ್ತಿಲ್ಲ. ನಾನು ಉಗ್ರಮ್ ಅನ್ನೋ ಒಂದು ಸಿನಿಮಾಗೆ ನರೇಶನ್ ವಾಯ್ಸ್ ಕೊಟ್ಟಿದ್ದೀನಿ. ಅವಾಗಲಿಂದ ನನ್ನ ಉಗ್ರಮ್ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ. ಈ ಸ್ಟಾರ್ಟಿಂಗಲ್ಲಿ ಬರುತ್ತೆ ಉಗ್ರಮ್ ಸಿನಿಮಾದಲ್ಲಿ 1-2 ನಿಮಿಷ, ಅದು ನನ್ನದೇ ವಾಯ್ಸು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಶೈಲೇಶ್ ಹೇಳ್ದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ, ನಾವು ಅಪ್ಲಿಕೇಶನ್ ಈಗಲೇ ಆಗ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.